ಆಹಾ ಪುದೀನ ಏನು ಚಂದ. ಪುದೀನ ಜ್ಯೂಸ್, ಪುದೀನ ಚಟ್ನಿ ಪುಡಿ, ಮತ್ತು ಪುದೀನ ಪಲಾವ್, ಪುದೀನ ರೈಸ್, ಏನೇನು ಬೇಕು ಎಲ್ಲ ಮಾಡೋದೆ. ಪುದೀನ ಜ್ಯೂಸ್ ಮಾತ್ರ ನಿಂಬೆಹಣ್ಣು ಹಾಕಬೇಕು, ಯಾಕಂದರೆ ಇದು ಮುಟ್ಟಿದರೆ ಮುನಿ ಥರ ಸ್ವಲ್ಪ ನಲಗಿಬಿಟ್ರೆ ಸಾಕು ಕಪ್ಪು ಬಣ್ಣಕ್ಕೆ ಬಂದುಬಿಡುತ್ತೆ. ಪುದೀನ ನೀವು ಕೊತ್ತಂಬರಿ ಕರಿಬೇವು ಥರ ಸ್ಟೋರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಗಿಡದಿಂದ ಬೆಳೆಸಿ, ಗಿಡದಿಂದ ಕಿತ್ತು ನೀವು ಮನೆಯಲ್ಲೇ ಒಳ್ಳೆ ಕೊಬ್ಬರಿ ಹಾಕಿ ಇಲ್ಲ ಬಲಿತ ತೆಂಗಿನಕಾಯಿ ಹಾಕಿ ಚಟ್ನಿ ಮಾಡಿದ್ರೆ ತಿಂದ್ಬಿಡೋಣ ಅನಿಸುತ್ತೆ. ಯಾವುದ್ರ ಜೊತೆ? ಚಪಾತಿ ಜೊತೆ ಮೊಸರನ್ನಕ್ಕೆ ನೆಂಚ್ಕೋಬೋದು ಅಲ್ವಾ? ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡೆ. ಇದು ಒಂದೇ ಒಂದು ಕಡ್ಡಿ ಇಟ್ಟಿದೆ, ಸುತ್ತ ಬಂದುಬಿಟ್ಟಿದೆ. ಇದೆಲ್ಲ ಬ್ರ್ಯಾಂಚಸ್ ಬಲ್ತ್ಬಿಟ್ಟಿದೆ. ಇದೆಲ್ಲನೂ ನೋಡಿ ಬಲ್ತ್ಬಿಟ್ಟಿದೆ. ಕಡ್ಡಿಗಳು ಗಟ್ಟಿ ಇದೆ, ಈ ಕಡ್ಡಿನೂ ಗಟ್ಟಿ ಇದೆ. ಇದು ಎಲ್ಲ ಕಿತ್ಕೊಂಡ್ಬಿಟ್ಟು ಕಟ್ ಮಾಡಿಬಿಟ್ಟು ಮತ್ತೆ ಇದೇ ಕಡ್ಡಿನ ನೋಡಿ ಇದೆಷ್ಟು ಬಲ್ತ್ಬಿಟ್ಟಿದೆ. ಆಗಲೇ ಚೆನ್ನಾಗಿ ತೊಳೆದು ನೋಡಿ ಈ ಕಡ್ಡಿ ಬಲ್ತಿದೆ, ಈ ಕಡ್ಡಿ ಬರ್ತಿದೆ. 1 2 3 4 ಕಡ್ಡಿ, ಇದೊಂದು 5 ಕಡ್ಡಿ ಎಲ್ಲ ಬಲ್ತ್ಬಿಟ್ಟಿದೆ. ಇದನ್ನು ನಾವು ಎಲೆ ಎಲ್ಲ ತೆಕ್ಕೊಂಬಿಟ್ಟು ಮತ್ತು ಇದೇ ಕಡ್ಡಿನಿಟ್ಟರೆ ಇದೇ ಥರ ಸೊಂಪಾಗಿ ಪುದೀನ ಬರುತ್ತೆ. ಪುದೀನ ಹೇಗಿದೆಯಾ? ಪುದೀನ ಚಟ್ನಿ ಮಾಡೋಣ ಬಾ, ಪುದೀನ ಜ್ಯೂಸ್ ಕುಡಿಯೋಣ, ಪಲಾವ್ ಮಾಡೋಣ, ಪುದೀನ ರೈಸ್ ಮಾಡೋಣ, ಪುದೀನ ಚಿತ್ರಾನ್ನನೂ ಮಾಡೋಣ. ಎಲ್ಲ ನಿಂಬೆಹಣ್ಣು ಹಾಕ್ಬಿಡಿ. ನಿಂಬೆಹಣ್ಣು ಇಲ್ಲದೆ ನಿಮ್ಮ ಪುದೀನ ಏನೂ ನಡೆಯೋದಿಲ್ಲ. ಪುದೀನ ವಿಚಾರ, ಇದರ ಅನುಕೂಲಗಳು ಎಲ್ಲ ನಿಮ್ಗೆ ಗೊತ್ತಿರೋದೆ. ನಾನು ಏನು ವಿಶೇಷವಾಗಿ ಹೇಳಿ ನಿಮಗೆ ಬೋರ್ ಹೊಡಿಸೋದಿಲ್ಲ, ಓಕೆನಾ? ನನ್ನ ವಿಡಿಯೋ ನೋಡ್ತಾ ಇರೋ ವೀಕ್ಷಕರಿಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ದಿನ ಶುಭಕರವಾಗಿರಲಿ. ಧನ್ಯವಾದ.